ನಮಸ್ಕಾರ ವೀಕ್ಷಕರೇ, ವಾರದ ಟಾಸ್ಕ್ ಮುಗಿದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಅತಿಥಿಗಳು ಹಾಗೂ ಸಿಬ್ಬಂದಿಗಳಿಗೆ ಈ ವಾರ ಬಿಗ್ ಬಾಸ್ ಮನೆ ರೆಸಾರ್ಟ್ ಆಗಿ ಬದಲಾಗಿತ್ತು. 2 ತಂಡಗಳಾಗಿ ಟಾಸ್ಕ್ ನಡೆದಿತ್ತು. ವಾರದ ಟಾಸ್ಕ್ಗಳು ಮುಕ್ತಾಯವಾದ ಬಳಿಕ ತಲೆಗೆ ಬಾಟಲಿ ಹೊಡೆಯುವ ಮೂಲಕ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ. ಇನ್ನು ಚೈತ್ರ, ಗೌತಮಿ, ಧನರಾಜ್, ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಮತ್ತು ಹನುಮಂತ ಹಾಗೂ ಮಂಜು ಹಾಗೂ ಐಶ್ವರ್ಯ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಆಟದ ವಿಚಾರದಲ್ಲಿ ಯಾರು ಕಳಪೆ, ಯಾರು ಉತ್ತಮ ಎನ್ನುವ ಅಭಿಪ್ರಾಯವನ್ನು ಆಯಾ ಸ್ಪರ್ಧಿಗಳು ನೀಡಿದ್ದಾರೆ. ಮೋಕ್ಷಿತಾ, ರಜತ್, ಗೌತಮಿ, ಧನರಾಜ್, ಮಂಜು ಹಾಗೂ ಚೈತ್ರ ಅವರು ಹನುಮಂತು ಅವರಿಗೆ ಕಳಪೆ ಪಟ್ಟಿಯನ್ನು ನೀಡಿದ್ದಾರೆ. ತುಂಬ ತಪ್ಪು ಅಂತ ಅನಿಸಿದ್ದು ಹನುಮಂತು ಎಂದು ಧನರಾಜ್ ಅವರು ಕೂಡ ಹೇಳಿದ್ದಾರೆ. ಸಿಬ್ಬಂದಿ ಶುಚಿತ್ವ ಕಾಪಾಡಿಕೊಳ್ಳಬೇಕಿತ್ತು, ಬಹುಶಃ ಅದೆಲ್ಲೋ ಹೊಡೆತ ಬಿತ್ತು ಅಂತ ಚೈತ್ರ ಕೂಡ ಹೇಳಿದ್ದಾರೆ. ನನಗೆ ಅವರು ಕೆಲಸ ಕೊಡುವುದರ ಜೊತೆ ನೀವು ಕೊಡ್ತಾ ಇದ್ರಿ ಎಂದು ಗೌತಮಿ ಕೂಡ ಹೇಳಿದ್ದಾರೆ. ಮಂಜು ಅವರು ನಮಗೆಲ್ಲ ಒಂದು ರೀತಿ ಕಿರಿಕಿರಿ ಅನಿಸುತ್ತಿದೆ ಎಂದು ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು, ನೀವು ಕಳಪೆ ಕೊಟ್ಟರು ಅಂತ ನಾನು ಕುಗ್ಗುವುದಿಲ್ಲ, ಬೊಗ್ಗೋದು ಇಲ್ಲವೆಂದು ಕಳಪೆಯಾಗಿ ಹನುಮಂತು ಅವರು ಜೈಲು ಸೇರಿದ್ದಾರೆ. ಇನ್ನೊಂದು ಕಡೆ 9 ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ನೀಡಲಾಗಿದೆ. ತಮಗೆ ಕೊಟ್ಟಿರುವ ಬಾಸ್ಕೆಟ್ನಲ್ಲಿ ಚೆಂಡನ್ನು ಹಾಕಬೇಕು. ಬಿಗ್ ಬಾಸ್ ಹೇಳಿದ ನಂಬರಿಂದ ಚೆಂಡು ಬೀಳಲಿಲ್ಲವೆಂದು ಮಂಜು ಹಾಗೂ ಮೋಕ್ಷಿತಾ ಮಾತನಾಡಿದ್ದಾರೆ. ಬಿಗ್ ಬಾಸ್ ಹೇಳಿದ ನಂಬರಿಂದ ಚೆಂಡು ಬಿದ್ದಿರುವುದನ್ನು ನಾನು ನೋಡಿಲ್ಲವೆಂದು ಮೋಕ್ಷಿತಾ ಕೂಡ ಹೇಳಿದ್ದಾರೆ. ಹಾಗೆಯೇ ರಜತ್ ಅವರು ಎಲ್ಲಿಂದ ಬಿತ್ತು ಭವ್ಯ ಎಂದು ಕೇಳಿದ್ದು ದೇವರಾಣೆ ನನಗೆ ಗೊತ್ತಿಲ್ಲವೆಂದು ಭವ್ಯ ಕೂಡ ವಿಸ್ತರಿಸಿದ್ದಾರೆ. ನಾನು ನೋಡಿದೆ, ಆದರೆ ಭವ್ಯ ಸುಮ್ಮನೆ ಇರಿ ಅಂತ ಹೇಳಿದರು, ಅದಕ್ಕೆ ನಾನು ಸುಮ್ಮನಾದೆ ಎಂದು ಕೂಡ ರಜತ್ ತ್ರಿವಿಕ್ರಮ್ ಬಳಿ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ನಮಸ್ಕಾರ.